ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಅದೇ ದ್ವಿಭಾಷಾ ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಈ ಒಂದು ಕ್ವೆಶ್ಚನ್ ಪೇಪರ್ ಹಾಕ್ತಾ ಇದ್ದೀನಿ. ಸೊ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ನಾನು ಆಗ ದ್ವಿತೀಯ ಭಾಷೆ ಆಂಗ್ಲ ಭಾಷೆಯ ಬಗ್ಗೆ ಹಾಕಿದ್ದೆ ಎಸ್ಟರ್ಡೇ. ಸೊ ಇವತ್ತು ನಾನು ದ್ವಿಭಾಷೆ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಕ್ತಾಯಿದ್ದೀನಿ. ಈ ಕ್ವೆಶ್ಚನ್ ಪೇಪರ್ 7th ಸ್ಟ್ಯಾಂಡರ್ಡ್ ಆ್ಯಂಡ್ 6th ಸ್ಟ್ಯಾಂಡರ್ಡ್ ಎರಡನ್ನೂ ಕೂಡ ನಾನು ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ನಾಳೆ ಇರುವಂತಹ ಒಂದು ಎಕ್ಸಾಮ್ಗೆ ಈ ಒಂದು ಕ್ವೆಶ್ಚನ್ ಪೇಪರನ್ನು ನೀವು ನಿಮ್ಮ ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ಳಿ, ಅಥವಾ ಈ ಕ್ವೆಶ್ಚನ್ ಪೇಪರನ್ನು ನೀವು ಮಕ್ಕಳ ಜೊತೆ ನೀವು ಸಾಲ್ವ್ ಮಾಡಿದಾಗ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಸೊ ಇದು ನೋಡ್ಬೋದು ನೀವು, ಏನು ನಿನ್ನೆ ನಾನು ಶೇರ್ ಮಾಡಿದ್ದೆ ದ್ವಿತೀಯ ಭಾಷೆ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇರುವಂಥದ್ದು. ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಕೂಡ ಇರುವಂಥದ್ದು ಚಿತ್ರ ನೋಡಿ ಬರೆಯುವಂಥದ್ದಾಗಿರ್ಬೋದು, ಅಥವಾ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ನಾವು ಕ್ವೆಶ್ಚನಿಗೆ ಆನ್ಸರನ್ನು ಮಾಡುವಂಥದ್ದು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳೇ ಇರುವಂಥದ್ದು. 6th ಸ್ಟ್ಯಾಂಡರ್ಡ್ ಮತ್ತು 7th ಸ್ಟ್ಯಾಂಡರ್ಡ್ ಎರಡೂ ಕ್ವೆಶ್ಚನ್ ಪೇಪರನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್, ಈಗ ನೋಡಿ, ಇದು ಇನ್ನೊಂದು ಕ್ಲಾಸಿನ ಕ್ವೆಶ್ಚನ್ ಪೇಪರ್. ಸೊ ಇದನ್ನು ಕೂಡ ನೀವು ನಿಮ್ಮ ಮಕ್ಕಳ ಜೊತೆ ಇದನ್ನು ಸಾಲ್ವ್ ಮಾಡಿ, ಒಂದ್ಸರಿ ಏನೆಲ್ಲ ನಮಗೆ LBA ಕಂಟೆಂಟನ್ನು ಕೊಟ್ಟಿದ್ದಾರೆ ಅದಷ್ಟನ್ನು ಕೂಡ ಸಾಲ್ವ್ ಮಾಡಿಕೊಂಡು ಈ ಕ್ವೆಶ್ಚನ್ ಪೇಪರನ್ನು ನೀವೇನಾದರೂ ಸಾಲ್ವ್ ಮಾಡಿದ್ದೆ ಆದರೆ ತುಂಬ ಹೆಲ್ಪ್ ಆಗುವಂಥದ್ದು ಮಕ್ಕಳಿಗೆ. ಅವರು ತುಂಬ ಈಸಿಯಾಗಿ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಿ ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಕ್ವೆಶ್ಚನ್ ಪೇಪರನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಅಥವಾ ಈ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ನಮಗೆ ಇನ್ನೂ ಹೆಚ್ಚೆಚ್ಚು ಒಂದು ಕಂಟೆಂಟನ್ನು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಟೇಕ್ ಕೇರ್, ಬಾಯ್.